ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾವಿವತ್ತು ಮಾತನಾಡೋಣ ಕರ್ನಾಟಕದ ಕಿರೀಟ ಬೀದರ್ ಜಿಲ್ಲೆಯ ಬಗ್ಗೆ. ನಿಮಗೆ ಎಷ್ಟು ಗೊತ್ತು? ಇದು ನಮ್ಮ ಕರ್ನಾಟಕ 31 ಜಿಲ್ಲೆಗಳ ಸೀರೀಸ್. ಒಂದು ಪುರಾಣಗಳ ಪ್ರಕಾರ ಇಲ್ಲಿ ಮಹಾಭಾರತದ ವಿದುರ ವಾಸವಾಗಿದ್ದ, ಹಾಗಾಗಿ ಇದು ವಿದುರ ನಗರವಾಯಿತು. ಹಾಗೆಯೇ ದಿನಗಳು ಕಳೆಯುತ್ತಾ ಇದು ಬೀದರ್ ಎಂದು ಆಯಿತು. 10ರಿಂದ 17ನೇ ಶತಮಾನದವರೆಗೂ ಈ ಒಂದು ನೆಲವನ್ನು ಕಲ್ಯಾಣಿ ಚಾಲುಕ್ಯರು, ಬಹುಮನಿ ಸುಲ್ತಾನರು, ಆದಿಲ್ ಶಾಹಿಗಳು ಹಾಗೂ ಬರೀದ್ ಶಾಹಿಗಳ ರಾಜಧಾನಿಯಾಗಿ ಮಾಡಿಕೊಂಡು ಆಳುತ್ತಾರೆ. ಬೀದರ್ ಬಹುಮನಿ ಸುಲ್ತಾನರ 2ನೇ ರಾಜಧಾನಿಯಾಗಿತ್ತು. ಬೀದರ್ನಲ್ಲಿರುವ ಬೀದರ್ ಕೋಟೆಗೆ ಸುಮಾರು 600 ವರ್ಷಗಳ ಒಂದು ಇತಿಹಾಸ ಇದೆ. ಆದರೆ ಬೀದರ್ನ ಸಿಟಿ ಆಫ್ ವಿಸ್ಪರಿಂಗ್ ಮಾನ್ಯುಮೆಂಟ್ಸ್ ಎಂದು ಕರೆಯುತ್ತಾರೆ. ಇಲ್ಲಿ ಇರುವುದು ದೇಶದ ಸೋಲಾರ್ ಮಸೀದಿ ಅಥವಾ 16 ಅಂಕಣಗಳ ಪ್ರಧಾನ ಮಂದಿರವೆಂದು ಪ್ರಸಿದ್ಧಿಯಾಗಿದೆ. ಭಾರತದಲ್ಲಿ ಅತಿ ದೊಡ್ಡ ಮತ್ತು ಬೀದರ್ನಲ್ಲಿ ಇರುವ ಅತ್ಯಂತ ಹಳೆಯ ಮಸೀದಿ ಎಂದು ಹೇಳಬಹುದು. ಪ್ರಪಂಚದ ಅತಿ ಎತ್ತರದ ಸಮಾಜ ಸುಧಾಕರರಾದ ಬಸವಣ್ಣನವರ ಪ್ರತಿಮೆ ಇದೆ. ಅದು 108 ಅಡಿ ಎತ್ತರ ಇದೆ ಎಂದು ಹೇಳಬಹುದು. ಬಹುಮನಿ ಸುಲ್ತಾನರು ಮತ್ತು ಬರೀದ್ ಶಾಹಿಗಳ ಗೋರಿಗಳು ಟೋಮ್ಗಳ ರೂಪದಲ್ಲಿ ಕಾಣುತ್ತವೆ. ಬೀದರ್ನ ಬಹಳಷ್ಟು ಹೆಸರುವಾಸಿಯಾದ ಕಲೆ ಅಂದರೆ ತಾಮ್ರದ ಬಿದರಿನ ಕಲೆಗೆ 2006ರಲ್ಲಿ GI ಟ್ಯಾಗ್ ಸಿಕ್ಕಿದೆ. ಗುರುನಾನಕ್ ಜೀರಾ ಸಾಹೇಬ್ ಇರುವುದರಿಂದ ಇದನ್ನು ಮಿನಿ ಅಮೃತ್ಸರ್ ಎಂದು ಕರೆಯುತ್ತಾರೆ. ಬೀದರ್ ಜಿಲ್ಲೆಯಲ್ಲಿ ಕಾರಂಜಿ ಅಣೆಕಟ್ಟು ಸಹ ಇದೆ. ಕಾರಂಜ ಅಣೆಕಟ್ಟು ಮಾಂಜ್ರಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಮೊಹಮ್ಮದ್ ಗವಾನ್ ಕ್ರಿಸ್ತಕ 1472ರಲ್ಲಿ ಬೀದರ್ನಲ್ಲಿ ಮದರ್ಸಾ ಕಟ್ಟಿದನು. ಬೀದರ್ನ ಬಸವ ಕಲ್ಯಾಣದಲ್ಲಿ ಬಸವಣ್ಣನವರು ಕಟ್ಟಿಸಿದ ಅನುಭವ ಮಂಟಪ ಇದೆ. ಬೀದರ್ನಲ್ಲಿ ಪಶುವೈದ್ಯಕೀಯ ವಿಶ್ವವಿದ್ಯಾಲಯ ಸಹ ಇದೆ. ಇದಿಷ್ಟು ಆಗಿತ್ತು ಬೀದರ್ ಜಿಲ್ಲೆಯ ಬಗ್ಗೆ ಮಾಹಿತಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.